ರಾಜೇಶ್, ಅಭಿಷೇಕ್, ರಾಜೇಶ್. ಬನ್ನಿ ವೀಕ್ಷಕರೇ, ಬನ್ನಿ ಸೂರ್ಯಾಸ್ತಮಾನ ಸ್ಥಳವನ್ನ ತೋರಿಸ್ತೇನೆ. ಎಲ್ಲಿದ್ರಿ ಈಗ? ಆಗುಬೆ, ವಾ ಏನ್ ಕಾಣ್ತಿಲ್ಲ, ಮಂಜು ಮಂಜಾಗಿದೆ. ಓ ಹೌದು, ಬನ್ನಿ ಈಗ ನಿಮ್ಗೆ ಇದು ಹೆಚ್ಚಿನ ಪಾಯಿಂಟ್ ಒಂದು ಸೂರ್ಯಾಸ್ತಮಾನ. ಡೀಪೆಸ್ಟ್ ಪಾಯಿಂಟ್ ಇದು ಸೂರ್ಯಾಸ್ತಮಾನ. ನೋಡ್ಬೋದು, ಫುಲ್ಲು ಮೈಂದು ಏನು ಕಾಣಿಸ್ತಿಲ್ಲ ನೋಡಿ. ಎಲ್ಲ ತುಂಬ ಜನ ಇದ್ದಾರೆ ನೋಡಿ, ಫುಲ್ ಮೈಂಡ್ ಆಗಿದೆ. ದೀದ್ ಬೇಕಂತ ಈಗ ಬಿದ್ದೋಗುತ್ತೆ. ಕ್ಯಾಮರಾ ದೀದ್ ಬಿಡ್ತೀನಿ ಅಷ್ಟು ಪಾಸ್ ಆಗಿ. ವಂಡರ್ಫುಲ್ ಪ್ಲೇಸ್. ತುಂಬ ಖುಷಿ ಆಯಿತು ಬಂದು ಈ ಪ್ಲೇಸಿಗೆ. ವಂಡರ್ಫುಲ್ ಪ್ಲೇಸ್. ಈ ಪ್ಲೇಸಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಬೋದು, ಆ ಕಡೆ ಪಾರ್ಕಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಅಲ್ಲೂ ಕೂಡ ಪಾರ್ಕಿಂಗ್ ಮಾಡ್ಬೋದು. ಒಳ್ಳೆ ವ್ಯವಸ್ಥೆ ಇದೆ. ನಾವು ಹಾಕುವ ತುತ್ತು ಪ್ರಾಣಿಗಳಿಗೆ ಆಪತ್ತು ಅಂತ ಬೋರ್ಡನ್ನು ಹಾಕಿದ್ದಾರೆ. ಫೀಡಿಂಗ್ ಆ್ಯನಿಮಲ್, ಕಿಲ್ಲಿಂಗ್ ಆ್ಯನಿಮಲ್ಸ್. ಎಸ್, 100%. ತುಂಬ ವೀಕ್ಷಕರು ಬಂದಿದ್ದಾರೆ ನನ್ನ ಜೊತೆ. ತಮ್ಮ ಹೆಸರು? ಸಚಿನ್ ಅಂತ. ಇಲ್ಲ ಒಳಗಲ್ಲ, ಒಂದು ನಿಮಿಷ ಆ ಗಾಡಿ ಹೋಗ್ಲಿ. ಗಾಡಿ ಈಗ ನಾವು ಹೊರಡ್ತಿದ್ದೇವೆ. ಈ ಪ್ಲೇಸ್ ಇನ್ನೊಂದ್ಸರಿ ನೋಡಿ. ಕ್ಯಾಮರಾ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಇವ್ರು ನನ್ನ ಫೋಟೋ ತೆಗೆದಿದ್ದಾರೆ. ಎಲ್ಲ ತಪ್ಸ್ಕೊಳ್ತಿದ್ದಾರೆ ವಿಡಿಯೋಗೆ. ಓಕೆ, ಪರವಾಗಿಲ್ಲ, ಕಾಣಿಸೋದಿಲ್ಲ ಏನು. ಅಲ್ಲಿ ಬಸ್ ಐತೆ ನೋಡಿ. ಈಗ ರಾಜೇಶ್ ಅಲ್ಲಿ ಕಾಯ್ತಿದ್ದಾನೆ ಗಾಡೀಲಿ ಬಂದು. ಇಲ್ಲ ಅವ್ರ ವಿಡಿಯೋ, ಅವ್ರದ್ದು ಒಂದು ವಿಡಿಯೋ ತೆಗೆದುಬಿಡ್ತೀನಿ. ಹಾಂ, ಇದು ನನ್ನ ಫೋಟೋ ತೆಗೆದಿದ್ದಾರೆ. ಹಾಂ, ಓಕೆ. ನಮಸ್ತೆ. ಬಡ
ಸಿ ಯು ಗೈಸ್, ಬಾಯ್ ಬಾಯ್, ಸಿ ಯು, ಟಾಟಾ, ಬಾಯ್ ಬಾಯ್. ತುಂಬ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ, ನೀವು ಕೂಡ ಬರಬೇಕು. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಬಾಯ್ ಬಾಯ್. ಅಲ್ಲಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಗಳನ್ನು ಹಾಕಿದ್ದಾರೆ, ಪರವಾಗಿಲ್ಲ. ಇವು ನೋಡಿ ಮೇಲ್ಗಡೆ, ಓ ಪಾಪು ನೋಡಿ ಹೊರಗೆ ಬಂದಿದೆ ತಲೆಯಿಂದ. ಖುಷಿ ಆಗುತ್ತೆ. ತುಂಬ ಕ್ರೌಡ್ನ ಮತ್ತೆ ವಿಡಿಯೋ ಮಾಡೋದೊಂದು ಎಕ್ಸ್ಪೀರಿಯನ್ಸ್ ಬೇರೆನೇ. ಖುಷಿ ಆಯ್ತು ರಾಜೇಶ್. ಖುಷಿ ಆಗ್ತಾ ಇದೆ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮ ಜೊತೆ ಬಂದಿರೋರು ಮುಂದೆ ಹೋಗಿ ನಿಂತಿದ್ದಾರೆ, ತುಂಬ ಬೆಚ್ಚಾಗಿದ್ದಾರೆ. ಆದ್ರೂ ಪರವಾಗಿಲ್ಲ, ಫ್ಯಾಬ್ಯುಲಸ್ ಜರ್ನಿ ಇದು, ನೀವು ಬರಲೇಬೇಕು. ಮಾಯಿಶ್ಚರ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಫೋಟೋಸ್ ನೋಡೋದಕ್ಕೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ವಿಸಿಟ್ ಮಾಡಿ ಒನ್ಸ್ ಅಗೇನ್, ಸೂಪರ್ ಆಗಿದೆ. ಆಲ್ವೇಸ್ ವೆಲ್ಕಮ್. ಇವರು ನನ್ನ ಸ್ನೇಹಿತರು, ಆಪ್ತರು, ಹಾಗೆ ಬೈಂದೂರಿನಲ್ಲಿ ಶಾಸಕರಾಗಿದ್ದಾರೆ. ಸೊ ಶಾಸಕರ ಎಂತ ಹೇಳೋದು, ಪಂಚಾಯತ್ನ ಒಂದು ಮೇನ್ ಹುದ್ದೆಯಲ್ಲಿದ್ದಾರೆ. ಈಗ ಅವರು ಹಿಂದ್ಗಡೆ ಇರೋರು ಪಂಚಾಯತ್ನಲ್ಲಿ ನಿಂತಿದ್ದಾರೆ, ನೆಕ್ಸ್ಟ್ ನೋಡುವ ಅಂತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಕನ್ಸ್ಟ್ರಕ್ಷನ್ ನಿಂತಿದೆ, ಪೈಸಾ ಖಾಲಿ ಆಗಿದೆ. ನೋಡಲಿ ಯುವಕರು ಬಹಳ ಖುಷಿಯಿಂದ ಬರ್ತಿದ್ದಾರೆ. ಹಾ, ರಾಜೇಶ್ ಯುವಕರು ತುಂಬಾ ಖುಷಿಯಿಂದ ಬರ್ತಿದ್ದಾರೆ ನೋಡಿ, ಅವ್ರ ಸ್ಮೈಲ್ ನೋಡಿ. ಭೂಮಿ ಎಲ್ಲ ಕ್ರ್ಯಾಕ್ ಆಗಿದೆ. ಅಲ್ಲಿ ಮಾಡಬಾರ್ದು, ಆ್ಯಕ್ಚುಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿದ್ದು. ತಲೆ ನೋಡಿ ಅದು. ಅಲ್ಲೇನೋ ಇದೆ, ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗಿ ನೋಡೋಣ. ಓ ಮೈಂದು, ರಾಜೇಶ್ ಅಲ್ಲಿದ್ದಾರೆ, ಹಿಂದ್ಗಡೆ ನಮ್ಮ ಸ್ನೇಹಿತರು ಅಲ್ಲಿ ದೂರದಲ್ಲಿದ್ದಾರೆ. ಅಯ್ಯೋ, ಹಾರ್ನ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಗಾಡಿಗಳು. ಅಯ್ಯೋ, ರಾಜೇಶ್ ಒಳ್ಳೆ ಪ್ಲೇಸಲ್ಲಿ ಚೂರು ಮಿಸ್ ಆದರೂ ಕೆಳಗೆ. ಒಳ್ಳೆ ಪ್ಲೇಸ್. ಓಕೆ ಓಕೆ, ಇದು ಆ್ಯಕ್ಚುಲಿ ಒಳ್ಳೆ ಪ್ಲೇಸ್ ಸ್ನೇಹಿತರೆ. ಅಲ್ಲಿ ಏನಿಲ್ಲ ಅಂತ ಹೇಳ್ತಿದ್ದಾರೆ ರಾಜೇಶ್. ಇಲ್ಲೇ ಇರೋದು ಎಲ್ಲ. ಪಾರ್ಕಿಂಗ್ ಒಳ್ಳೆಯ ಓಡ್ ಬರ್ತಾರೆ. ಓಡ್ ಬಂದಿದ್ದ ರೀಸನ್ ಏನಿಲ್ಲ, ಗಾಡಿಯವ್ರು ಹಾರ್ನ್ ಹಾಕಿದ್ರು. ಬೆಸ್ಟ್ ಉಂಟಾ? ಫುಲ್ ಕ್ಲಿಯರ್. ಆಕ್ಚುಲಿ ದಿಸ್ ಇಸ್ ಅ ಪ್ಲೇಸ್. ಇಸೆ ಕೂಡ ಹೋಗ್ಬಿಟ್ಟಿರ ಪುಗೆ ಮಾಡೋದು. ಅಲ್ಲಿಂದ ಬರ್ತಿದ್ದೆ. ನಮ್ಮ ಸ್ನೇಹಿತರು ಒಬ್ರು ಇಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ. ಬಾರಿ ಡೇಂಜರ್. ಮೈಂದ ನೋಡಿ, ಮೈಂದ ಹೋಗೋ ಸೀನ್ ನೋಡಿ ಹೆಂಗೆ ಬರ್ತಿದೆ, ಹೊಗೆ ಥರ. ಇದು ಮೈಂದು ಆ್ಯಕ್ಚುಲಿ. ನಮ್ಮ ಜೊತೆ ಇರೋರು ಹೀರೋ, ಇವರು ಬೈಂದೂರಿನ ಹೀರೋ ಅಂತಲೇ ಹೇಳ್ಬೋದು. ಸಮಾಜ ಸೇವಕರಾಗಿ ತನ್ನನ್ನು ತೊಡಗಿಸ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಈಗೇನು ಆಗುಂಬೆ ಮೇಲೆ ಹತ್ತಿದ್ದಾರೆ, ಇನ್ನು ಕೆಲವು ನಿಮಿಷ ನೋಡಿ. ಅದು ನಮಗೆ ಬೈತಾ ಇದೆ ಆ್ಯಕ್ಚುಲಿ, ಏನೂ ಕೊಟ್ಟಿಲ್ಲ ತಿನ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಇಲ್ಲಿ. ಓಕೆ, ಆಂಬುಲೆನ್ಸ್ ಉಂಟು ಹೆಚ್ಚಿನ. ವಾಟ್ ಇಸ್ ನಾನ್ಸೆನ್ಸ್? ಗಾಡ್ ಇಸ್ ಗ್ರೇಟ್. ಹಲೋ, ರಂಜನ್ ಉಂಡೆ ಹನ್ನೊಂದು. ನಾವು ಆ್ಯಕ್ಚುಲಿ ಟೂರಿಗೆ ಬಂದಿರುವಂಥದ್ದು. ನಮ್ಮದು ಡ್ರೈವರ್ ಅಲ್ಲಿದ್ದಾರೆ, ಇಲ್ಲಿದ್ರು.
ಓಕೆ ನಮ್ಮ ಬೈಂದೂರಿನ ಯಾರಿದು ಮನುಷ್ಯ ಪದೇ ಪದೇ ತೋಲ್ತಾ ಇದ್ದಾರೆ. ಪರವಾಗಿಲ್ಲ. ಬೈಂದೂರಿನ ಪಂಚಾಯತ್ ಸದಸ್ಯರಾದ ಸತತ 5ನೇ ಬಾರಿ ವಿನ್ ಆಗಿರುವಂತ ಮುಂದಿನ MLA ಹಾಗೂ ಉಡುಪಿ ಡಿಸ್ಟ್ರಿಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವರು ಲಕ್ಷ್ಮಣ್ ರಾಜೇಶ್ ಪೂಜಾರಿ. ನೋಡಿ ವೀಕ್ಷಕರೇ, ಎಲ್ಲ ಇದು ಸತ್ಯವಲ್ಲ, ಒಂದಷ್ಟು ಸುಳ್ಳಿದೆ, ಒಂದಷ್ಟು ಸತ್ಯ ಇದೆ. ನಾವು ಹೋಗ್ತಾ ಇರೋದು ಇವತ್ತು ಕುಂದಾದ್ರಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೋಡು, ಸೂಪರ್ ಆಗಿದೆ, ಒಳ್ಳೆ ವ್ಯೂ ಇದೆ, ಮತ್ತೆ ಪ್ರಕೃತಿಯ ರಮಣೀಯ ಒಂದು ಕುಂದಾದ್ರಿ ರೋಡ್ ನೋಡಿ ಮಧ್ಯದಲ್ಲಿ ಬಂದು ಜಾಸ್ತಿ ಜಾಸ್ತಿ ಮಾತಾಡ್ತಿದಾರೆ ಅಂದ್ರೆ ಜಾಸ್ತಿ ಆಗಿದೆ ನೈಟ್. ಹಾಗಾಗಿ ಯಾರು ಬೇಜಾರು ಮಾಡ್ಕೊಂಬೇಡಿ, ನಮ್ಮ ಜೊತೆ ನಿಮ್ ಜೊತೆ ನಾವಿದ್ದೀವಿ, ಯಾರು ಏನ್ ಮಾಡಲ್ಲ, ಎಲ್ಲರೂ ಸ್ನೇಹಿತರು, ನಾವೆಲ್ಲ ಸ್ನೇಹಿತರು. ನೋಡಿ ಮತ್ತೆ ಕುಡಿಯೋದ್ ಬಗ್ಗೆ ಮಾತಾಡ್ತಾ ಇದಾರೆ. ಬಾರಿ ಅಂತ ಹೇಳ್ತಿದ್ದೆ ಸ್ನೇಹಿತರೆ, ಸ್ನೇಹಿತರು ಒಟ್ಟಾದ್ರೆ ಹಾಗೆ ಕುಡ್ಕ ಡ್ರೈವರ್ ಜೊತೆ ಕುಡ್ಕ ಸ್ನೇಹಿತರು ಇದಾರೆ, ಏನ್ ಮಾಡಕ್ಕಾಗಲ್ಲ. ಹೊಟ್ಟೆ ಹೋಗ್ಬೇಡಿ ವೀಕ್ಷಕರೇ, ಮುಂದೆ ಹೋಗ್ತಾ ಇರೋದು ಅದೇ ಟಿಪ್ಪರ್. ಅದು ಇಲ್ಲಿಗೆ ಬರ್ಬೇಕಿತ್ತು. ಆಕ್ಚುಲಿ ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅನ್ಸುತ್ತೆ, ಹಾಗಾಗಿ ಬರ್ತಾ ಇದಾರೆ ಅವರೆಲ್ಲ. ನಾವು ಆಕ್ಚುಲಿ ಈಗ ನಮ್ಮ ಸ್ನೇಹಿತರಾದ ಪೂರ್ಣ ಅವರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ರಾಜೇಶ್ ಅವರು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪುರಾಣ ಫ್ರೆಂಡ್ ಓಕೆ, ಪೂರ್ಣ ನಮ್ಮ ಸ್ನೇಹಿತ, ಕಳ್ಳನ ಮಗನು. ಪರವಾಗಿಲ್ಲ, ಏನೋ ಒಂದು 5,000 ಕೊಟ್ಟು ಅಲ್ಲಿ ಬುಕ್ ಮಾಡಿದ್ದಾನೆ. ಅವನೇ ಶಾಮ್ಯಾನ ಹೋಯ್ತು ಹೇಳ್ತಿದ್ದಾರೆ. ಶಾಮ್ಯಾನ ಫ್ರೆಂಡ್ ಅವನಲ್ಲ ಬಡ್ಡಿ ಮಗಂದಲ್ಲ. ಅದೇನ್ ತಲೆ ಕೆಡ್ಸ್ಕೊಂಬೇಡಿ ಸ್ನೇಹಿತರೆ, ಎಷ್ಟೋ ಶಾಮ್ಯಾನ್ಗಳು ಓಡಾಡ್ತಾ ಇರತ್ತೆ. ಏನ್ ನೆಕ್ಸ್ಟ್ ಏನ್ ಪ್ಲಾನ್ ರಾಜ್? ನೆಕ್ಸ್ಟ್ ನಮ್ದು ಕುಂದಾದ್ರಿ ಬೆಟ್ಟ, ಓಲಿ ತೋರ್ತಿರೋ ಬೆಟ್ಟ ಕುಂದಾದ್ರಿ ಬೆಟ್ಟ. ನಮ್ ಕುಡ್ಕ ಡ್ರೈವರ್ ಏನ್ ಹೇಳ್ತಾನೆ ಅದ್ರ ಜೊತೆನೆ ಹೋಗ್ತಾ ಇರ್ತೀವಿ ನಾವು. ಅವ್ರು ಕುಂದಾದ್ರಿ ಬೆಟ್ಟ ಹತ್ತಾರೋ ಅಥವಾ ಮತ್ತೊಂದ್ ಬೆಟ್ಟ ಹಚ್ತಾರ ಅಂತ ನೋಡ್ಬೇಕು. ಇವಾಗ ಫುಲ್ ಜೋಶಲ್ಲಿ ಇದಾರೆ, ರಾತ್ರಿ ಫುಲ್ ಆಗಿದೆ. ಇವ್ರೆ ನಮ್ ಡ್ರೈವರ್ ಅಲ್ಲ, ನಮ್ ಸ್ನೇಹಿತರು. ಮನೆ ನೋಡಿ, ಓಡಿಸು. ಚೆನ್ನಾಗಿದೆ ಅಲ್ಲ, ಮನೆ ಕಟ್ಬೇಕು. ಅಪ್ಪನ ಮನೆ. ನಾವು ಬರ್ತಾ ಇರೋದು ಇವಾಗ ತೀರ್ಥಹಳ್ಳಿ ನನ್ನ ಮಗನ ಅಪ್ಪನ ಮನೆ. ಬಡ್ಡಿ ಮಗ ಈ ದೇವಸ್ಥಾನ ಭಾರಿ ಒಂದು ವಿಶಿಷ್ಟವಾದ ಇಲ್ಲೊಂದು ಸೌಂಡ್ ಕೇಳ್ತಾ ಇದೆ, DJ. ಅದೊಂದು ದೇವ್ರು ಚೆನ್ನಾಗಿರ್ತಾನೆ ನಿಮ್ಮನ್ನ, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತೀರಾ. ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅಯ್ಯೋ ಕಷ್ಟ ಆಗ್ತಿದೆ. ನೋಡಿ, ನಾನು ಹೇಳಿದೆ ಲೋಕಲ್ ಫ್ರೆಂಡ್ ಕುಡಿಬೇಡಿ ಅಂತ ಹೇಳಿದ್ದೆ, ಆದ್ರೆ ಏನ್ ಮಾಡೋದು, ಮಿತಿ ಅವ್ರ ಜೊತೆ ಇದ್ದೇವೆ. ನೋಡಿ ಡ್ರೈವರ್ ನಮ್ದು. ಆಕ್ಚುಲಿ ರಾಜೇಶ್ ಅವರೇ, ನಿಮ್ದು ಅಂಡರ್ ವೇರ್ ಬಗ್ಗೆ ಒಂದೆರಡು. ನನ್ನ ಅಂಡರ್ ಏನ್ ಮಾಡಕ್ಕಾಗಲ್ಲ, ಅಂಡರ್ ವೇರ್ ಇರೋದು ಆಕ್ಚುಲಿ. ಪಾಪ ಇವರು ನಮ್ಗೆ ಅವ್ರು ಕಷ್ಟ ಹೇಳ್ಕೊಂತ ಇದಾರೆ. ನಮ್ದು ಬೈಂದೂರಿದ್ದು ಶಾಸಕ ಅಲ್ಲ, ಸದಸ್ಯ. ಸೊ ಪಾಪ ಅವ್ರ ಹತ್ರ ಒಂದೇ ಒಂದು ಚಟಿಯಿಂದ ವಿನ್ ಆಗಿದ್ದಾರೆ. ಹೇಳಿ ರಾಜೇಶ್, ಅದ್ರ ಬಗ್ಗೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಡೈಲಿ? ಏನ್ ಮ್ಯಾನೇಜ್ ಮಾಡೋದು, ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಹಂಗೆ ನಾವು ಮ್ಯಾನೇಜ್ ಮಾಡ್ತೀವಿ. ಚೆನ್ನಾಗಿದೆ, ಇದೊಂಥರ ಚೆನ್ನಾಗಿದೆ. ಕೂಡ ನಿಮ್ಮ ಹತ್ರ ಕಲ್ತ್ಕೊಂಡಿದೀವಿ, ಕಷ್ಟ. ಸಾರಿ ವೀಕ್ಷಕರ, ಇಲ್ಲಿ ಕಳಿಂಗ ಸರ್ಪ ಎಲ್ಲ ಸಿಗುತ್ತೆ ನೋಡಿ. ಬಂದಿದ್ರು ರಾಜೇಶ್, ಆ ಕಡೆ ಈ ಕಡೆ ಹೊರಟಿದ್ದೇವೆ, ಗೊತ್ತಿಲ್ಲ ಹೋಗ್ತೀವಾ ಇಲ್ವಾ ಅಂತ. ಗುನ್ನಾದ್ರಿ ಗುಡ್ಡಗೆರೆ, ಗುನ್ನಾದ್ರಿ ಬೆಟ್ಟ, ಗುನ್ನಾದ್ರಿ ಹೋಗೋಣ.
ಕುಂದಾದ್ರಿಯ ಬೆಟ್ಟದಲ್ಲಿ. ಕುಂದಾದ್ರಿ ಬೆಟ್ಟದಲ್ಲಿದ್ದೇವೆ ಈಗ. ಸಿಗಲ್ಲ ಕುಂದಾದ್ರಿ ಬೆಟ್ಟದ ನೋಡಿದ್ದು ಸ್ವೀಟ್ ನೋಡಿ ಗಿಡದಲ್ಲಿ ಗೊತ್ತಾಗ್ತದೆ. ಗಿಡದಲ್ಲಿ ಗೊತ್ತಾಗ್ತದಾ? ಗಿಡದ ಹತ್ರ ಗೊತ್ತಾಗುತ್ತೆ. ಗಾಡಿ ಸ್ಪೀಡ್ ಸ್ವಲ್ಪ ಸ್ಲಿಪ್ ಆದರೂ ಕೆಳಗೋಗಿ ಹೂವಲ್ಲಿರ್ತೀರ. ಟೆನ್ಷನ್ ಮಾಡಬೇಡಿ, ಬನ್ನಿ. ಮತ್ತು ಈ ಫಾಗ್ ನೋಡಿ ಫಾಗ್ ಹೆಂಗೆ ಹೋಗ್ತಾ ಇದೆ ನೋಡಿ. ಇದೇ ವಿಶೇಷ. ನಾವು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ನೋಡಿ ಆ ಕೆರೆ ಹತ್ರ ಅವ್ರೇನೋ ಮಾಡ್ತಿದ್ದಾರೆ, ಹಾರಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಂಥ ಪ್ಲೇಸಿಗೆ ಒಂದು ಮೊಬೈಲ್ ನೋಡ್ಕೊಂಡು ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತಿದ್ದಾರೆ. ಬನ್ನಿ ಹಾರೋಣ ಅಂತ ಹೇಳ್ತಿದ್ದಾರೆ. ಬನ್ನಿ ರಜಿಸ್ ನೀರಿಗೆ ಹಾರೋಣ. ಮಕ್ಕಳು ನೋಡಿ ಪಾಪ, ಮಕ್ಕಳೇ ಜಾಗ್ರತೆ ರೀ. ರಾಜೇಶ್, ಈ ಕೆರೆಯನ್ನು ನೋಡ್ಬೋದು. ಹೆಂಗೆ ಮಾಡಿದಾರೆ ರೀ, ಏನು ಕೆತ್ತನೆನಾ ಏನೋ ಮಾಡಿದ್ದಾರೆ. ಕೆರೆ ನೋಡಿ, ಗ್ರೀನ್ ಕಾಣಿಸುತ್ತೆ ನೋಡಿ. ಅದೆಲ್ಲ ಇದು ಅಣಬೆ ಥರ ಉಂಟು. ಮಾಚಿ ಬೆಳ್ಕೊಂಡಿದೆ ಒಳಗಡೆ. ಇದು ವರ್ಷದ ಎಲ್ಲ ದಿವಸಗಳಲ್ಲಿ ನೀರಿರುತ್ತೆ. ನೀರೊಳಗೆ ಬೆಳೆದಿರುವಂಥ ಸಸ್ಯಗಳನ್ನ ನೋಡ್ಬೋದು. ಅದೇ ರೀತಿ 3 ಕೆರೆ ಇದೆ ಈ ಪ್ಲೇಸಲ್ಲಿ. ರೈಸ್, ಈ ಪ್ಲೇಸ್ನ ಈ ನೀರು ಇಡೀ ವರ್ಷ ಇರುತ್ತಾ ಇದರಲ್ಲಿ? ಇರುತ್ತೆ. ಟೆನ್ಷನ್ ಮಾಡ್ಕೊಬೇಡಿ, ಸ್ವಿಮ್ ಮಾಡ್ಬೋದು ಬೇಕಾದ್ರೆ. ಡೀಪ್ ಉಂಟ ರೈಸ್? ಎಷ್ಟು ಡೀಪ್ ಉಂಟು? ಅದು ಡೀಪ್ ಉಂಟು, ಅಲ್ಲಿ ದೊಡ್ಡದು. ಅಲ್ಲೊಂದು ಉಂಟು, ಅದು ನೋಡು ಆಮೇಲೆ. ಎಲ್ಲ ದೇವ್ರದ್ದು ಶಕ್ತಿ ಇದೆ. ಫಾಗ್ ನೋಡಿ. ಬಿಳಿ ಮೋಡ ನೋಡಿ, ನೀವು ಇದ್ರಲ್ಲಿ ನೋಡ್ತೀರಿ ನೋಡಿ ಆಗುಂಬೆ ಘಾಟಲ್ಲಿ ಅದೇ ರೀತಿ. ಹಂಗೆಲ್ಲ ಆ ಮೋಡದ ಹತ್ರ ಹೋಗ್ಬೇಕಾಗತ್ತೆ. ಇದು ಜೈನರು ಈ ಥರ ಕೆತ್ತಿರುವಂಥ. ಬಂಡೆ ಮೇಲೆ ದೇವಸ್ಥಾನ ಹಿಂಗೆಲ್ಲ ಮಾಡ್ತಾರೆ. ಸ್ವಲ್ಪ ಸಾಹಸಿಗಳು ಎಲ್ಲದಕ್ಕೂ ಸಹಿ. ಕಾರ್ಕಳದಲ್ಲಿ ಅದೊಂದು ಅಲ್ಲಲ್ಲ, ಅದು ನೀರಿನ ನಡುವೆ ಒಂದು ದೇವಸ್ಥಾನ. ಇದೆಲ್ಲ ಭಯಂಕರ. ಇವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿಯೂ ಕೂಡ ಒಂದು ಪಾಪದವರು, ಜೈನರು ಪಾಪದವರು. ನಾವೇ ಕಣ್ಣ ಮಕ್ಕಳು ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಬೇಜಾರಿಲ್ಲ. ನೀರಿಗೆ ಇಳಿತಿದ್ದಾರೆ. ಡೀಪ್ ಇದೆ, ನಾವೆಲ್ಲ ಇಳಿಬೋದು. ನಾವೇ ಬೆಟ್ಟದಲ್ಲಿ ಈಗ ಅಭಿಷೇಕ್ ಅವರು ಬಂದಿರುವಂಥ ತುಂಬ ದಿವಸ ನೋಡಿ. ಅವ್ರು ರೈನ್ ಕೋಟ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ಹಿಂಗೆ ಬರ್ಬೇಕು ಆ್ಯಕ್ಚುಲಿ ಈ ಥರ ಬರ್ಬೇಕು ಅವರು. ರೈನ್ ಕೋಟ್ ಹಾಕ್ಕೊಂಡು ಬಂದರೆ ಆ್ಯಕ್ಚುಲಿ ನಿಂಗೆ ಇಡೇ ಬೈತೆ ಅಂತ ಲಾಸ್ಟ್ ಟೈಮ್. ಆ ಸೀನ್ ನೋಡಿ, ಒಬ್ಬ ಎಷ್ಟು ಹೈಟಲ್ಲಿದ್ದೀವಿ ನಾವು. ಮೊಬೈಲ್ ಇಟ್ಕೊಂಡ್ರೆ ಹಾರೋಗುತ್ತೆ. ಜಾಗ್ರತೆ. ಇಲ್ಲಿ ನೋಡಿ, ಈ ಥರ ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು ರಿಯಲ್ ಆಗಿ.
ಖುಷಿಯಲ್ಲಿದ್ದಾರೆ ಇವತ್ತು. ಒಂದು ಫೋಟೋ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ಫೋಟೋ ತಕ್ಕೊಳ್ತೀನಿ. ಈಗ ಏನು ಕಾಣಿಸಲ್ಲ ನೋಡಿ, ಆಗ ಏನೇ ಕಾಣಿಸ್ತಿದೆ. ಮೈನ್ ಫುಲ್ ನಮ್ಮ ಮೇಲೆ ಬಂದಿರುವಂಥದ್ದು ಈಗ ನೋಡಿ. ಹೂವಲ್ಲಿ ಜನ ಕಣ್ಣಾಗಿ ನೋಡಿ, ಮೈನ್ ಫುಲ್ ಬಂದಿದೆ. ಸಿಮ ಕೋಲ್ಡ್ ಆಗ್ತಿದೆ, ಸಿಮ ಕೋಲ್ಡ್. ಕೆಂಪಂಗಿ ರಾಜೇಶ್, ವೈಟ್ ಕಿಟ್ ರಾಜೇಶ್, ಬ್ಲ್ಯಾಕ್ ಬ್ರೌನ್ ಅಭಿಷೇಕ್, 3 ಜನ ಬಂದಿದ್ದಾರೆ ಹಾಗೂ ನಾನು. ಮೈನ್ ನೋಡಿ, ಅಯ್ಯೋ ಮೈನ್ ನೋಡಿ, ಮೈನ್ ನೋಡಿ, ಮೈನ್ ನೋಡಿ. ಅಪ್ಪ, ಈ ಮೈನ್ದಲ್ಲಿ ಮಳೆ ಬರ್ತಿದೆ ನೋಡಿ. ಯಪ್ಪ ರಾಜೇಶ್ ಏನು? ಅಯ್ಯೋ ಅವ್ನು ರೈನ್ಕೋಟ್ ಎಲ್ಲ ಹಾರಾಗ್ತಿದೆ. ವಿಡಿಯೋದಲ್ಲಿದೆ ನೋಡಿ. ಅಲ್ಲೆಲ್ಲ ಹೋಗ್ಬೇಡಿ ನೋಡಿ, ಅಲ್ಲಿ ಜಾರ್ತದೆ. ಆದರೂ ಸರ್ಕಸ್ ಮಾಡ್ಕೊಂಡವರು ಅಲ್ಲ ಅಲ್ಲಿ ಜಾರ್ತದೆ ರಾಜೇಶ್, ನೋಡಿ. ಅವ್ರು ಆದರೂ ಸಾಹಸ ಬೆಲ್ಲೆಲ್ಲ ಹಾಕಿಲ್ಲ, ಹಂಗಾಗ್ತದೆ. ಹೌದಲ್ಲ, ಆ್ಯಕ್ಚುಲಿ ಅಭಿಷೇಕ್ ಅವ್ರು ಹೇಳ್ತಿದ್ದಾರೆ ಇದರಲ್ಲಿ ಯಾವಾಗಲೂ ನೀರು ಇರೋದಿಲ್ಲ ಅಂತ ನೋಡಿ. ಅವರು ಸ್ಟಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಮೇಲಿರ್ತಾರಲ್ಲ, ಮೇಲೆ ಹೋಗೋಣ ಅಂತ ಹೇಳ್ತಿದ್ದಾರೆ. ವಿಡಿಯೋ ಮಾಡ್ತಿದ್ದೀನಿ. ರಾಜೇಶ್ ಅವ್ರದ್ದು ಒಂದು ಒಳ್ಳೆ ಫೋಟೋ ಈಗ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ. ನಾನಿವತ್ತು ದೇವಸ್ಥಾನದೊಳಗೆ ತೋರಿಸ್ತೀನಿ. ಕುಂದಾದ್ರಿ ಬೆಟ್ಟದ ಮೇಲೆ ಟಾಪಲ್ಲಿರುವಂತಹ ದೇವಸ್ಥಾನ ಭಗವಾನ್ 108 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸದಿ, ಅದನ್ನು ತೋರಿಸ್ತೀನಿ. ದೇವರ ದರ್ಶನನ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇದು ಆ್ಯಕ್ಚುಲಿ ಟೆಂಪಲ್, ಇದು ಆ್ಯಕ್ಚುಲಿ ಹಾಕೊಂಡು ಬಾಗ್ಲಾಕಿದ್ದಾರೆ. ಸ್ನೇಹಿತರೆಲ್ಲ ಆಗಿದ್ರು. ವರ್ಷ ಇಡೀ ನೀರಿರುತ್ತೆ. ಟಾಪಲ್ಲಿ ಇರುವಂಥ ಕೆರೆ ದೇವಸ್ಥಾನ ಸೈಡಲ್ಲಿ ಮಾಡಿದ್ದಾರೆ. ಪಾದರಕ್ಷೆಯಲ್ಲಿ ಗೇಟ್ ಇದೆ. ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್. ವೀಡಿಯೋಸ್ ಮಾಡ್ತಿದ್ದಾರೆ. ರಾಜೇಶ್ ಅವರು ಮಳೆ ನೀರಿಗೆ ಕೊಚ್ಕೊಂಡು ಹೋಗಿದ್ರು, ಈಗ ಬರ್ತಿದ್ದಾರೆ ನೋಡಿ. ವೀಕ್ಷಕರೇ ನಮಸ್ಕಾರ. ಇವತ್ತು ಕುಂದಾದ್ರಿ ಬೆಟ್ಟದ ಮೇಲೆ ಸೊ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು ನಾನು ಮತ್ತು ಸ್ನೇಹಿತರು. ತುಂಬ ಖುಷಿ ಆಯಿತು ನೋಡಿದಾಗೆ, ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸರಿ. ಈಗ ನಾನು ಟೆಂಪಲ್ ಸೈಡ್ ಇರುತ್ತೆ ಈ ಕೆರೆಯಲ್ಲಿ. ಸೊ ನನ್ನ ಸ್ನೇಹಿತರು ಅಲ್ಲಿದ್ದಾರೆ, ನೋಡ್ತಿದ್ದಾರೆ. ಮಳೆ ನೀರಿಗೆ ಕೊಚ್ಚಿ ಒಂದು ಸೈಡಿಗೆ ಹೋಗಿ ನಿಂತಿದ್ದಾರೆ. ಇನ್ನೊಬ್ಬ ಸ್ನೇಹಿತರು ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಬ್ಲಾಗ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಮಳೆ ತುಂಬ ಜೋರಾಗಿ ಬರುತ್ತೆ ಇಲ್ಲಿ. ಮಳೆಗೆ ನೀವು ವಿಡಿಯೋನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲ ಅಡ್ಬಿಟ್ಟು ಸೆಟ್ಟೆಲ್ಲ ಹೋಗುತ್ತೆ. ಸೊ ಮನಾಲಿ ಹೇಳ್ತಾ ಇದ್ದಾರೆ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ. ನಿಜವಾಗ್ಲೂ ನೀವು ಬರಲೇಬೇಕು ಈ ಪ್ಲೇಸಿಗೆ. ನೀವು ಅಂದ್ಕೊಂಡಿದ್ದೀರ ನಾವು 4 ಜನ ಬಂದಿರೋದಂತ. ಬನ್ನಿ ತೋರಿಸ್ತೀನಿ ಇನ್ನೆಷ್ಟು ಜನ ಇದ್ದಾರೆ ಅಂತ. ರೈನ್ಕೋಟ್ ಹಾಕ್ಕೊಂಡೇ ಬಂದಿದ್ದಾರೆ ಸೇಫ್ಟಿಗೆ.
ನೋಡಿ ಬೊಬ್ಬೆ ಕಾಣಿಸ್ತಿದೆ, ಕೆಳಗಿದ್ದಾರೆ ನೋಡಿ. ಡೇಂಜರಸ್ ವ್ಯೂ ಪಾಯಿಂಟ್. ಕಾಣಿಸ್ತಿದಾರ ವೀಕ್ಷಕರೇ ಹುಡುಗರು? ಈ ಕೆರೆ ನೋಡಿ, ಬಹಳ ವಿಶೇಷವಾದ ಕೆರೆ. ಅವರೇನು ದೇವಸ್ಥಾನ ಆ ಕಡೆ ಕಟ್ಟಿದ್ರು, ಅವರಿಗೆ ಸ್ನಾನ ಮಾಡಲಿಕ್ಕೆ ಸಿಂಪಲ್ ಆಗಿ ಆ ಕಡೆ ಮಾಡಿದ್ದಾರೆ ದೊಡ್ಡದು. ಇದು ಮೋಸ್ಟ್ಲಿ ರಾಣಿಗಿರ್ಬೋದು, ರಾಣಿಗೋಸ್ಕರ ಮಾಡಿರುವಂಥ ಚಿಕ್ಕ ಕೆರೆ. ಗೊತ್ತಿಲ್ಲ ನನಗೆ, ಆದರೂ ಕೂಡ ಅಂದ್ಕೊಳ್ಳಿ ರಾಣಿ ಅಂತ ಬೇಡ, ಮಕ್ಕಳಿಗೋಸ್ಕರ ಒಂದೊಂದು ಕೆರೆ ಇದೆ ಕೆಳಗೆ. ಅವರೆಲ್ಲ ಹುಡುಗರೆಲ್ಲ ನಿಂತಿದ್ದಾರೆ ನೋಡಿ, ಮೈಂದಲ್ಲಿ ಕಾಣೋದಿಲ್ಲ ಕೆರೆ ಇದೆ. ಆ್ಯಕ್ಚುಲಿ ಮೈಂಡಿಂದ ಮುಚ್ಚಿದೆ. ನನ್ನದು ಶಾರ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಮೈಂಡ್ ಹೋಗಿ ಎಲ್ಲ ತೋರಿಸ್ತೀನಿ. ಖುಷಿ ಆಗುತ್ತೆ ಅಲ್ಲೇ ಸಿಕ್ಕರೆ. ಇಂಥ ಪ್ಲೇಸ್ಗಳೆಲ್ಲ ಬಂದ ಕೂಡಲೇ ಖುಷಿ ಆಗುತ್ತೆ ಮನಸ್ಸಿಗೆ. ಒಬ್ಬರೇ ಬರಬೇಕು, ಸಂಕಲೆ ಗಿಂಕ್ಲೆ ಎಲ್ಲ ಹಾಕಿದ್ದಾರೆ. ಜಾಗ್ರತೆ ಇಲ್ಲಿ ಕೆಳಗೆಲ್ಲ ಹೋಗುವಾಗ ಜಾಗ್ರತೆ. ಜೀವನ ಅಂದರೆ ಒಂದು ಹುಡುಕಾಟ ಅಲ್ಲ, ಹುಡುಕಾಟ. ಸೊ ದೇವಸ್ಥಾನದೊಳಗೆ ನನ್ನ ಸ್ನೇಹಿತರು ಹೋಗ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಟೆಂಪಲ್ ಒಳಗೆ ವೀಡಿಯೋನ ಮಾಡಿಲ್ಲ. ಖುಷಿ ಆಗುತ್ತೆ. ನೀವು ಬನ್ನಿ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನಾನೀಗ ಕೆಲವೊಂದು ಪಾರ್ಕಿಂಗ್ ಥರ ಮಾಡಿ ಕೂತ್ಕೊಳ್ಳಿಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಆಗಿರೋ ಪ್ಲೇಸ್ ಇದು. ಕಂಪ್ಲೀಟ್ ಮುಚ್ಚೋಗಿದ್ದೀರಿ ಮೈಂದಲ್ಲಿ. ವಿಡಿಯೋ ಮಾಡೋದು ಯಾರೂ ಕಾಣ್ತಿಲ್ಲ, ಆ ಥರ ಆಗಿದೆ. ಸೊ ನಾನೀಗ ನಿಮ್ಗೆ ಕರ್ಕೊಂಡು ಹೋಗೋ ಪ್ರೈವೇಟ್ ಪ್ಲೇಸ್ ಅಂದರೆ ಇಲ್ಲೇನೋ ಪಾರ್ಕಿಂಗ್ ಥರ ಮಾಡಿದ್ದಾರೆ. ಮುಂಚೆ ರಾತ್ರಿಗೆ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಇದು. ಆದರೆ ನಾನು ಹೋಗ್ತಿದ್ದೀನಿ ನೋಡಿ, ಪಾರ್ಕಿಂಗ್ ಪ್ಲೇಸ್ ಥರ ಇದೆ. ಸೊ ಸುಂದರವಾದ ಪಾರ್ಕಿಂಗ್ ಪ್ಲೇಸ. ಒಂದು ನಿಮಿಷ, ನಾನು ಇಲ್ಲಿ ತನಕ ಇಂಥ ಪ್ಲೇಸಿಗೆ ಬಂದೇ ಇಲ್ಲ. ಮುಳ್ಳಂಗಿರಿ ಬೆಟ್ಟ ಇಲ್ಲ, ಮುಳ್ಳಂಗಿರಿ ಬೆಟ್ಟ ಅಲ್ಲ. ಇಷ್ಟು ಕೂಲ್ ಇದ್ದರೆ ನಮ್ಗೆ ಎ ಸಿನೂ ಬೇಕಾಗಿಲ್ಲ. ಇಲ್ಲಿ ಮೈನಸಲ್ಲಿ ಇರಬೇಕಲ್ಲ. ವಂಡರ್ಫುಲ್. ನಿಮ್ಗೇನು ಅನಿಸ್ತದೆ ಇಲ್ಲಿ ಬಂದು? ಪ್ರಕೃತಿ ಸೌಂದರ್ಯ ಕಲೆ ಇರಲಿ, ಕ್ವಾಲಿಟಿ ಟೋಟಲಿ ಚೆನ್ನಾಗಿದೆ. ಈ ಪ್ಲೇಸ್ ಮನಸ್ಸು ತುಂಬ ಹಗುರ ಆಗುತ್ತೆ ಇಲ್ಲಿ ಬಂದರೆ, ರಿಲ್ಯಾಕ್ಸ್ ಆಗುತ್ತೆ. ನಾವು ಈ ಥರ ಪ್ಲೇಸನ್ನ ಚಾಯ್ಸ್ ಮಾಡ್ಕೊಂಡು ಬಂದರೆ ಇನ್ನೂ ಅನುಕೂಲ ಆಗುತ್ತೆ. ಫ್ಯಾಮಿಲಿ ಜೊತೆ ಮನೆ ಖಂಡಿತ ಇದು ಫ್ಯಾಮಿಲಿ ಜೊತೆ, ಮತ್ತು ನಿಮ್ಮ ಲವರ್ಸ್ ಯಾರಾದಿದ್ರೆ ಅವ್ರನ್ನ ಕರ್ಕೊಂಬಂದು ಜೊತೆನೇ ಬರ್ಬೋದು. ಚೆನ್ನಾಗಿರ್ಬೇಕು. ರೋಡೆಲ್ಲ ಸ್ವಲ್ಪ ಜಾಗ್ರತೆ ಬರುವಾಗ. ಆಗುಂಬೆ ತಿರುವು ಥರ ತುಂಬ ಇದೆ ರೋಡ್, ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಜರ್ನಿಗೆ. ಒಂಥರ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ.
ಮೊಬೈಲ್ ಫುಲ್ಲು ಚಾರ್ಜ್ ಇಟ್ಕೊಂಡು ಬರಬೇಕು ವೀಡಿಯೋಸ್ ಮಾಡುವಾಗ. ನಾವೀಗ ಕಂಟಿನ್ಯೂಸ್ ಬ್ಲಾಗ್ ಮಾಡ್ತಾಯಿದ್ದೀವಿ. ಚಾರ್ಜ್ ಖಾಲಿ ಆಗ್ತಾ ಬಂದಿದೆ. ಅದು ಜಾರ್ತದೆ. ಈಗ ನೋಡಿ ಅಲ್ಲಿ ಮೈನ್ ತೋರಿಸ್ತೀನಿ ನಿಮಗೆ. ಈಗ ಕ್ಲೀನಾಗಿ ಕಾಣ್ತಿದೆ. ಎಂಜಾಯ್ಮೆಂಟ್. ಇದು ಆ್ಯಕ್ಚುಲಿ ಈ ಪಾಯಿಂಟ್ ಏನಿದೆ ನಾವು ನಿಂತಿದೆ, ಇದು ಕರೆಕ್ಟ್ ಪಾಯಿಂಟು. ಸ್ವಲ್ಪ ಕಾಣಿಸ್ತುಂಟು ಚೂರು ಕಾಣಿಸ್ತಾ ಉಂಟು. ನಾನು ಎಲ್ಲ ತೋರಿಸ್ತೀನಿ ನಿಮಗೀಗ. ಎಲ್ಲರೂ ಕನಸನ್ನು ಕಾಣ್ತಾರೆ, ಒಂದು ಒಳ್ಳೆ ಪ್ಲೇಸ್ ಹೋಗಬೇಕು, ಖುಷಿಯಾಗಿರ್ಬೇಕು. ಬಟ್ ನನಗೆ ಈ ಪ್ಲೇಸ್ ಬಂದ ಕೂಡಲೇ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ವಾಪಸ್ಸು. ಆದರೂ ಹೊರಡಬೇಕು. ವೀಕ್ಷಕರೇ, ನೀವು ಕೂಡ ಬನ್ನಿ ಅಂತ ಹೇಳ್ತಾ, ಕುಟುಂಬಸ್ಥರು ಅಥವಾ ಸ್ನೇಹಿತರು ಅಥವಾ ನಿಮ್ಮ ಪ್ರೇಯಸಿಗಳ ಜೊತೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಬಾಯ್ ಬಾಯ್.